ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯೊಂದನ್ನ ನಿಮ್ಮ ಮುಂದೆ ಹೇಳಿಕ್ ಹೋಗ್ತಾ ಇದ್ದೇನೆ. ಎಲ್ಲರ ಅನುಭವಕ್ಕೂ ಬಂದಂತಹ ಒಂದು ವಿಚಾರ, ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಳ್ಬೇಡಿ. ಮಾತ್ರವಲ್ಲ, ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿದೆ. ಸ್ನೇಹಿತರೆ, ನನ್ನ ದಿನ 1 ಗಂಟೆ ಕಾಲ ಸಾಮಾಜಿಕ ಜಾಲತಾಣ ಸ್ತಬ್ಧಗೊಂಡಿತ್ತು. ಕಾರಣ ಇಷ್ಟೇ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ವರ್ಕ್ ಆಗಿಲ್ಲ ಎನ್ನುವುದೇ ಇದಕ್ಕೆ ಕಾರಣ. ಈ ಒಂದು ವಿಚಾರವಾಗಿ ಎಲ್ಲಾ ಮಾಧ್ಯಮಗಳು ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡಿದ್ದು, ನ್ಯೂಸ್ ಅನ್ನ ಪ್ರಸ್ತುತಪಡಿಸಿದ್ದು. ಇದಕ್ಕೆ ಹಲವಾರು ಕಾರಣಗಳನ್ನ ಹೇಳ್ತಾ ಇತ್ತು, ಅಪ್ಡೇಟ್ ಪ್ರಾಬ್ಲಮ್ ಅಂತ ಹೇಳುವಂತಹ ವಿಚಾರಗಳನ್ನ ಹೇಳ್ತಾ ಇತ್ತು. ಆದ್ರೆ ಇವತ್ತು ಬರುವಂತಹ ಒಂದು ಮಾಹಿತಿ ಏನಪ್ಪಾ ಅಂದ್ರೆ, ಈ 1 ಗಂಟೆ ಸ್ತಬ್ಧಗೊಂಡಂತಹ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನಿಂದಾಗಿ ಈ ಒಂದು ಮೇಟಾ ಒಡೆಯನಿಗೆ ಅಂದ್ರೆ ಮಾರ್ಕ್ ಜುಕರ್ಬರ್ಗ್ಗೆ ಬರೋಬ್ಬರಿ 25,000 ಕೋಟಿ ನಷ್ಟ ಆಗಿದೆ ಅನ್ನುವಂತಹ ಒಂದು ಹೊಸ ವಿಚಾರ ಮಾಹಿತಿ ಹೊರ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ನ್ಯೂಸ್ ಚಾನೆಲ್ಗಳು ಈ ಒಂದು ವರದಿಯನ್ನು ಹಾಕಿತ್ತು. ಆ ಒಂದು ವರದಿ ಏನಪ್ಪಾ ಅಂದ್ರೆ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ 1 ಗಂಟೆ ಬಂದ್, ಜುಕರ್ಬರ್ಗ್ಗೆ 25,000 ಕೋಟಿ ನಷ್ಟ. ಜನಪ್ರಿಯ ಜಾಲತಾಣಗಳಾದ ಮೇಟಾ ಸಂಸ್ಥೆಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮಂಗಳವಾರ 1 ಗಂಟೆ ಕಾಲ ಸ್ಥಗಿತದ ಬಳಿಕ ಒಂದೇ ದಿನದಲ್ಲಿ ಮೇಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರು $3 ಬಿಲಿಯನ್ ಅಂದ್ರೆ ಸರಿಸುಮಾರು 24,871 ಕೋಟಿ ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಈ ಸ್ಥಗಿತವು ಮೇಟಾ ಷೇರುಗಳಲ್ಲಿ ಶೇಕಡ 1.6 ಕುಸಿತಕ್ಕೆ ಕಾರಣವಾಯಿತು. ಮಾತ್ರವಲ್ಲ, ಇದು ಮಾರ್ಕ್ ಜುಕರ್ಬರ್ಗ್ ಅವರ ನಿವ್ವಳ ಮೌಲ್ಯದಲ್ಲಿ ಇಳಿಕೆಗೂ ಕೂಡ ಕಾರಣವಾಯಿತು. ವಾಲ್ ಸ್ಟ್ರೀಟ್ ನಲ್ಲಿ ರಾತ್ರಿಯ ವಹಿವಾಟು ಅವಧಿಯ ನಂತರ ಮೇಟಾ ಷೇರು ಬೆಲೆ $490.22 ಆಗಿತ್ತು. ಬ್ಲೂಮ್ಬರ್ಗ್ ಬಿಲಿಯನರ್ಸ್ ಇಂಡೆಕ್ಸ್ ನಲ್ಲಿ ಜುಕರ್ಬರ್ಗ್ ಅವರ ಒಟ್ಟು ಸಂಪತ್ತು ಒಂದು ದಿನದಲ್ಲಿ $2.7 ಬಿಲಿಯನ್ ನಷ್ಟು ಇಳಿಕೆಯಾಗಿ $176 ಬಿಲಿಯನ್ ಗೆ ತಲುಪಿದೆ. ಅಂದ್ರೆ 1 ಗಂಟೆಯ 25,000 ಕೋಟಿ. ಅಂದ್ರೆ ಈ ವಿಶ್ವದಾದ್ಯಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂದ್ರೆ ಬಳಕೆದಾರರು ಅಂದ್ರೆ ಈ ಒಂದು ಬಳಸುವಂತಹ ಅಂದ್ರೆ ಏನು ತಿಳುವಳಿಕೆ ಇರುವಂತಹ ಈ ಒಂದು ಜನಸಾಮಾನ್ಯರಲ್ಲಿ ಶೇಕಡ 70% ಭಾಗವು ಈ ಒಂದು ಸಾಮಾಜಿಕ ಜಾಲತಾಣವನ್ನ ಉಪಯೋಗಿಸ್ತಾ ಇದೆ. ಅದರಲ್ಲೂ ಇನ್ಸ್ಟಾಗ್ರಾಮ್ ಅನ್ನ ಯುವ ಪೀಳಿಗೆ ಏನಿದೆ, ಇವತ್ತು ಬೆಳೀತಾ ಇರುವಂತಹ ಒಂದು ಸಮೂಹ ಏನಿದೆ, ಶೇಕಡ 90% ಈ ಒಂದು ಯುವ ಪೀಳಿಗೆಯು ಇನ್ಸ್ಟಾಗ್ರಾಮ್ ಅನ್ನ ಬಳಸ್ತಾ ಇದೆ ಅನ್ನುವಂತಹ ವರದಿಯೂ ಇದೆ. ಸೊ ನಮ್ಮ ಈ ಒಂದು ದೇಶದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಅಂದ್ರೆ ವರ್ಲ್ಡ್ ನಲ್ಲಿ ಫೇಸ್ಬುಕ್, ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ಉಪಯೋಗಿಸುವವರ ಸಂಖ್ಯೆಯಿಂದಾಗಿ ಈ ಮಾರ್ಕ್ ಜುಕರ್ಬರ್ಗ್ ಅವರ ಆ ಒಂದು ಸಂಪತ್ತು ತೀರ್ಮಾನ ಆಗುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ನಾವು ಅವರಿಗೆ ನೀಡ್ತಾ ಇರುವಂತಹ ಒಂದು ದೇಣಿಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಈ ಒಂದು ದೇಶದಿಂದ, ನಮ್ಮ ಒಂದು ಭಾರತ ದೇಶದಿಂದ ಮಾರ್ಕ್ ಜುಕರ್ಬರ್ಗ್ ಅವರಿಗೆ ಕೋಟಿ ದುಡ್ಡು ಈ ರೀತಿಯಲ್ಲಿ ನಾವು ವ್ಯಯಿಸ್ತಾ ಕೊಡ್ತಾ ಇದ್ದೇವೆ. ನಾವು ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಹಾಕ್ತಿದ್ರೆ ನಾವೆಲ್ಲ ಹಾಕ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಎಕ್ಸ್ ಇರ್ಬೋದು, ಅಥವಾ ಯೂಟ್ಯೂಬ್ ಇಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಅಭಿಪ್ರಾಯಗಳನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ಅಥವಾ ಏನಾದ್ರೂ ಲೇಖನಗಳಿರ್ಬೋದು, ಅಥವಾ ಚರ್ಚೆಗಳಿರ್ಬೋದು, ಏನು ಇವಾಗ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಚರ್ಚೆಗಳು ಇವಾಗ ಫೇಸ್ಬುಕ್ ನಲ್ಲೇ ನಡೀತಾ ಇರೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ವೀಕ್ಷಣೆ ನಡೆಸುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಫೇಸ್ಬುಕ್, ವಾಟ್ಸ್ಆಪ್ ನಂತಹ ಇನ್ಸ್ಟಾಗ್ರಾಮ್ಗಳು. ಸೊ 1 ಗಂಟೆಯ 24,000 ಕೋಟಿ ನಷ್ಟ ಅಂದ್ರೆ ತಿಳ್ಕೊಳ್ಳಿ, ದಿವಸದ 24 ಗಂಟೆಯಲ್ಲಿ ಮಾರ್ಕ್ ಜುಕರ್ಬರ್ಗ್ ಗಳಿಸುವಂತಹ ಸಂಪತ್ತಿನ ಮೊತ್ತವನ್ನ ಒಮ್ಮೆ ಆಲೋಚನೆ ಮಾಡ್ಕೊಳ್ಳಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ. ಮಾತ್ರವಲ್ಲ, ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡಿ. ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿರಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.